ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ. ಇವತ್ತು January 28 ಆಫ್ಟರ್ನೂನ್ ನಂತರದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆ್ಯಂಡ್ ಅಡುಗೆಯ ಕೆಲಸವನ್ನು ಅಪ್ಪ ಅಮ್ಮ ಸೇರಿ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಅದಾದಮೇಲೆ ಹಾಗೆ ಹೀಗೆ ಟೈಮ್ ಪಾಸ್ ಮಾಡಿದ್ವಿ. ನನಗಂತೂ ತುಂಬಾ ನಿದ್ದೆ ಬರ್ತಾ ಇತ್ತು. ಆ್ಯಂಡ್ ಅದಾದಮೇಲೆ ಒಂದು 3:15 ಅಷ್ಟೊತ್ತಿಗೆ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಆದಮೇಲೆ ಎಲ್ಲಿ ಮಾಡೋದು ಅಂತ ಹೇಳಿ ಫೈನಲ್ ಆಗಿ ಈ ಪ್ಲೇಸನ್ನೇ ಚೂಸ್ ಮಾಡಿದ್ವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಡ್ರೆಸ್ ಕೂಡ ಇವತ್ತೇ ತಗೊಂಡು ಇವತ್ತೇ ಸೆಲೆಬ್ರೇಟ್ ಮಾಡ್ತಾ ಇರೋದು ಒಂಥರ ಮಜವಾಗಿದೆ. ಫೋಟೋಗ್ರಫಿ ಕಡೆ ಹೆಚ್ಚು ಗಮನ ಕೊಡಲಿಲ್ಲ. ಹಾಗಾಗಿ ನನ್ನ ಫೋಟೋಸ್ ತುಂಬಾ ಕಮ್ಮಿ ಇದೆ. ತೆಗೆದಿದ್ದೇನೆ, ಬಟ್ ನಂಗೆ ಇಷ್ಟ ಆಗಲಿಲ್ಲ ಯಾವುದು ಕೂಡ. ಆ್ಯಂಡ್ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ನೋಡಿ. ಸರಿ, ಸುಮಾರು 5 ಗಂಟೆಯ ನಂತರ ಡೆಕೋರೇಷನ್ ಏನಿಲ್ಲ, ಜಸ್ಟ್ ಸೆಟಪ್ ಮಾಡಿದ್ವಿ. ಅದಾದ ಮೇಲೆ ಕೇಕಿದು ಫೋಟೋಗ್ರಫಿ ಮಾಡಿದೆ. ಒಂದು 5:22 ಆಗಿರ್ಬೋದು ಆ ಟೈಮಿಗೆ. ಸಂಜೆ 5:42 ಹೊತ್ತಿಗೆ ನಾನು ಕೇಕ್ ಕಟ್ ಮಾಡೋಕ್ಕೆ ಅಂತ ಹೋದೆ. ಆ್ಯಂಡ್ ಅಷ್ಟೊತ್ತಿಗಾಗಲೇ ಕೇಕ್ ಕಟ್ ಮಾಡಿದ್ವಿ ಅಂತಲೇ ಹೇಳಬಹುದು. ಎಲ್ಲರೂ ಜ್ಯೂಸ್ ಕುಡಿದು ತಿಂಡಿ ತಿಂದು ಆರಾಮ್ಸೆ ಮಾತಾಡ್ತಾ ಕೂತಿದ್ರು. ಆ್ಯಂಡ್ ಅಮ್ಮಮ್ಮನ ಬರ್ತ್ಡೇಯ ದಿನ ತೆಗೆದಷ್ಟು ವೀಡಿಯೋಸ್ಗಳನ್ನು ಕ್ಲೀನಾಗಿ ತೆಗೆಯೋಕ್ಕಾಗಲಿಲ್ಲ, ಬಟ್ ಓಕೆ ಅನ್ನೋ ಹಾಗೆ ಉಂಟು. ಆ್ಯಂಡ್ ನನ್ನ ಬರ್ತ್ಡೇಯ ವ್ಲಾಗ್ನಲ್ಲಿ ನೀವು ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೂ ಥ್ಯಾಂಕ್ ಯು. ಆ್ಯಂಡ್ ನಗ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.